ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನ ಕಾಲ್ತುಳಿತದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಪರಮೇಶ್ವರ್ ಅವರು ಆಗಮಿಸಿದ್ದಾರೆ. ಘಟನಾ ಸ್ಥಳವನ್ನ ಪರಿಶೀಲನೆ ಮಾಡಿದ್ದಾರೆ. ಗೃಹ ಸಚಿವರಾದಂತ ಡಾಕ್ಟರ್ ಜಿ ಪರಮೇಶ್ವರ್ ಅವರು ನಿನ್ನೆ ನಡೆದಂತಹ ಘಟನೆಯನ್ನ ಹಾಗೆ ಘಟನಾ ಸ್ಥಳವನ್ನ ಎರಡೂ ಕೂಡ ಪರೀಕ್ಷೆಯನ್ನ ಮಾಡಿ ವರದಿಯನ್ನ ಪಡೆದುಕೊಳ್ಳಲಿದ್ದಾರೆ ಗೃಹ ಸಚಿವರು. ಈಗಾಗಲೇ ಸ್ಥಳ ಪರಿಶೀಲನೆಯನ್ನ ನಡೆಸಿರುವಂತದ್ದು. ಪರಮೇಶ್ವರ್ ಅವರಿಗೆ ಬೆಂಗಳೂರು ಕಮಿಷನರ್ ಸಾಥ್ ನೀಡಿದ್ದಾರೆ. ಬೆಂಗಳೂರಿನ ಆರ್ಸಿಬಿ ಸಂಭ್ರಮದಲ್ಲಿ 11 ಜನ ಬಲಿಯಾಗಿದ್ದಾರೆ. ಈ ಸಂದರ್ಭದಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂನ ಹತ್ತಿರ 11 ಜನರ ಪ್ರಾಣ ಪಕ್ಷಿ ಹಾರಿ ಹೋಗಿದೆ. ಘಟನಾ ಸ್ಥಳವನ್ನ ಪರಿಶೀಲನೆ ನಡೆಸಿ ಈಗ ಮಾಹಿತಿಯನ್ನ ಪಡೆಯಲಿದ್ದಾರೆ ಗೃಹ ಸಚಿವರು. ಪ್ರಮುಖವಾಗಿ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಏನು ನಡೆದಂತಹ ಘಟನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಕೆಲವೊಂದಿಷ್ಟು ವಿಚಾರಗಳನ್ನು ಕೂಡ ಪಡೆದುಕೊಂಡಿದ್ದಾರೆ. ಕಮಿಷನರ್ ಅವರು ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈ ಬಗ್ಗೆ ಏನಾಯಿತು, ಹೇಗಾಯಿತು, ಯಾವ ರೀತಿಯಾಗಿ ಒಂದು ಘಟನೆ ಸಂಭವಿಸಿತು ಅಂತ. ಹಾಗೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ, ಯಾಕಂದ್ರೆ ಸರ್ಕಾರದಿಂದ ನಡೆಸಿದಂತಹ ಕಾರ್ಯಕ್ರಮ ಗೌರವವನ್ನು ಸಲ್ಲಿಸಬೇಕು ಅಂತ ಸಿಎಂ ಮ್ಯಾಜಿಸ್ಟ್ರೇಟ್ ತನಿಖೆಗೆ ಆದೇಶಿಸಿದ್ದಾರೆ. ತನಿಖೆಯ ವರದಿ ಸರ್ಕಾರಕ್ಕೆ ಬರಲಿ, ಯಾವುದೇ ಲೋಪವಾಗಿದ್ರೆ ಹೊಣೆಗಾರಿಕೆ ಹಾಗೆ ಹೊಣೆಗಾರರಾದವರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ತೀವಿ ಅಂತ ಇಲ್ಲಿ ಒಂದ್ ಕಡೆ ಪರಮೇಶ್ವರ್ ಅವರು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ನಾವು ಆರ್ಸಿಬಿ ಅಥವಾ ಕೆಸಿಎನ್ನ ವಿನಂತಿಸಲಿಲ್ಲ. ಅವರು ಕೆಸಿಎ ವಿಜಯೋತ್ಸವ ಆಯೋಜಿಸಿದ್ರು. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿಕೆ ಕೊಟ್ಟಿರುವಂತದ್ದು. ತಂಡವನ್ನ ಬೆಂಗಳೂರಿಗೆ ಕರೆತಂದವರು ಕೆಸಿಎ ಅವರು. ಈ ಘಟನೆ ನಡೆದಿದ್ದಕ್ಕೆ ನನಗೆ ತುಂಬಾ ವಿಷಾದವಿದೆ ಎನ್ನುವ ಹೇಳಿಕೆಯನ್ನ ನೀಡಿದ್ದಾರೆ. Chief Minister has already made a statement. He has already addressed the media also. And he has ordered a magisterial inquiry by a Deputy Commissioner Urban Bangalore. And till a report comes from the inquiry, we will not be able to say anything. Compensations also have been announced. 10 lakh rupee compensation we have announced, and KSCA has also announced 5 lakhs rupees compensation. And this process, in fact, it is on, and I am going to visit this spot just about 11 o'clock, and I'll discuss with the RCB people, I'll discuss with the KSCA people, office bearers, and their point of view also we will discuss and see. So you've said you'll take strict action, sir, but who's going to be responsible for these 11 lives? Could this not have been better planned? A lot of questions are rising, sir. No, there are a lot of questions raised. As I said, let the inquiry report come to government, and if there are any lapses, definitely they will point out the lapses, right? And whoever is responsible for those lapses, definitely we will initiate action. But what was the hurry, sir, is the question that's... No, it is not us. It is not... We didn't make it. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಜೂಗಾರ್ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಪ್ರಮುಖವಾಗಿ ಅಂತೂ ಇಂತೂ ಫೈನಲಿ ಘಟನಾ ಸ್ಥಳಕ್ಕೆ ಹೋಮ್ ಮಿನಿಸ್ಟರ್ ಅವರು ತೆರಳಿದ್ದಾರೆ. ಅಲ್ಲಿ ಮಾಹಿತಿಯನ್ನ ಪಡೆದುಕೊಂಡಿದ್ದು, ಅರೇಂಜ್ಮೆಂಟ್ ಮಾಡಿದ್ದು, ಮೊದಲೇ ಆರ್ಸಿಬಿ ಪ್ಲೇಯರ್ಸ್ ಗಳನ್ನ ಕರೆಸಿದ್ದು ಕೆಸಿಎ ಎನ್ನುವ ಮುಖಾಂತರವಾಗಿ ಎಲ್ಲ ಒಂದ್ ಕಡೆ ಜಾರ್ಕೊಳ್ಳುವ ಪ್ರಯತ್ನವನ್ನ ಮಾಡ್ತಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಅಂತ. ಈ ಬಗ್ಗೆ ಮಾಹಿತಿ ಕೊಡೋದಾದ್ರೆ ರೂಪಾ, ನಿನ್ನೆ ಚಿನ್ನಸ್ವಾಮಿ ಸ್ಟೇಡಿಯಂನ ಗೇಟ್ ಬಳಿ ಆಗಿರತಕ್ಕಂತ ದುರಂತ ಏನಿದೆ, ಈ ಒಂದು ಘಟನಾ ಸ್ಥಳಕ್ಕೆ ಇವತ್ತು ಖುದ್ದಾಗಿ ಗೃಹ ಸಚಿವರಾಗಿರ್ತಕ್ಕಂತ ಡಾಕ್ಟರ್ ಜಿ ಪರಮೇಶ್ವರ್ ಕೂಡ ಬಂದು ಪರಿಶೀಲನೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು. ಪರಿಶೀಲನೆ ಮಾಡಿ ಪೊಲೀಸ್ ಹಿರಿಯ ಅಧಿಕಾರಿಗಳ ಜೊತೆ ಇಲ್ಲೇ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕೂಡ ಅವರ ಜೊತೆ ಕೂಡ ಚರ್ಚೆ ನಡೆಸಿರ್ತಕ್ಕಂಥದ್ದು. ಏನು ನಿನ್ನೆ ಕಾಲ್ ತುಳಿತಕ್ಕೆ ಯಾವ ಗೇಟ್ಗಳಲ್ಲಿ ಆಗಿದೆ ಅನ್ನುವಂಥದ್ದನ್ನು ಕೂಡ ಪರಿಶೀಲನೆ ನಡೆಸಿದ್ದಾರೆ. ಅದಾದ ಬಳಿಕ ಅವರು ಕೂಡ ಮಾತನಾಡಿರ್ತಕ್ಕಂಥದ್ದು ಗೇಟ್ ನಂಬರ್ 16, 17, 18, 21, 2A, 6, 7ರಲ್ಲಿ ಕಾಲ್ ತುಳಿತ ಆಗಿರ್ತಕ್ಕಂಥದ್ದು. ಹಾಗಾಗಿ ಆ ಒಂದು ಗೇಟ್ಗಳಲ್ಲಿ ಕಾಲ್ ತುಳಿತ ಯಾತಕ್ಕಾಗಿ ಆಯ್ತು ಅನ್ನುವಂಥದ್ದು, ಮತ್ತೆ ಯಾರ ಒಂದ್ ಕಡೆ ಲೋಪದೋಷ ಅನ್ನುವಂಥದ್ದನ್ನು ಕೂಡ ಪರಿಶೀಲನೆ ಕೂಡ ನಡೆಸಿರ್ತಕ್ಕಂಥದ್ದು. ಮತ್ತೆ ಪ್ರಮುಖವಾಗಿ ಇಲ್ಲಿ ಗೇಟ್ ನ ಒಂದು ಏಕಾಏಕಿಯಾಗಿ ಯಾಕೆ ಓಪನ್ ಮಾಡಿದ್ರು ಅನ್ನುವಂಥದ್ದು ಕೂಡ ತನಿಖೆ ಆದ್ಮೇಲೆ ಕೂಡ ಗೊತ್ತಾಗ್ಬೇಕಾಗಿದೆ ಅನ್ನುವಂಥದ್ದನ್ನು ಕೂಡ
ಪರಮೇಶ್ವರ್ ಹೇಳಿರ್ತಕ್ಕಂಥದ್ದು. ಒಂದು ಪ್ರಮುಖವಾಗಿ ರೂಪ ಅವರು ಹೇಳಿರ್ತಕ್ಕಂಥದ್ದು ಅಂದಾಜು ವಿಧಾನಸೌಧದಲ್ಲಿ 1 ಲಕ್ಷ ಜನ ಸೇರ್ತಾರೆ ಅನ್ನುವಂಥದ್ದು. ಇನ್ನೊಂದು ಕಡೆ ಮೈದಾನದಲ್ಲಿ 40,000, ಹೊರಗಡೆ 2 ಲಕ್ಷ ಜನ ಇದ್ರು ಅಂತಕ್ಕಂಥದ್ದು ಕೂಡ ನಾವು ಭಾವಿಸಿದ್ವಿ. ಆದ್ರೆ ಮೆಟ್ರೋದಲ್ಲೇ ಓಡಾಡಿರ್ತಕ್ಕಂಥ ಜನಸಂಖ್ಯೆನ ನೋಡೋದಾದ್ರೆ 10 ಲಕ್ಷ ಜನ ಓಡಾಡಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ. ಆದ್ರೆ 80% ಅಂದ್ರು 8 ಲಕ್ಷ ಜನ ಬಂದಿರಬಹುದು ಇಲ್ಲಿ ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ. ಹಾಗಾಗಿ ಎಲ್ಲವೂ ಕೂಡ ಸರಿಯಾಗಿದ್ರೆ ಒಳ್ಳೆಯ ಕಾರ್ಯಕ್ರಮ ಆಗ್ತಾ ಇತ್ತು, ಜನಸಂಖ್ಯೆ ಕೂಡ ಸೇರ್ತಾ ಇದ್ರು, ಒಂದ್ ರೀತಿಯಲ್ಲಿ ಸಂಭ್ರಮ ಆಚರಣೆ ಆಗ್ತಾ ಇತ್ತು. ಆದ್ರೆ ಈ ರೀತಿಯಾಗಿರ್ತಕ್ಕಂಥ ಘಟನೆ ಆಗಿರ್ತಕ್ಕಂಥದ್ದು ಒಂದ್ ಕಡೆ ದುರದೃಷ್ಟ ಸಂಗತಿ. ಹಾಗಾಗಿ ಇದ್ರ ಬಗ್ಗೆ ನಾವು ತನಿಖೆ ನಡೆಸ್ತೇವೆ ಅನ್ನುವಂಥದ್ದು. ಯಾಕಂತಂದ್ರೆ ಇಲ್ಲಿ ಅಷ್ಟು ಜನಸಂಖ್ಯೆ ಸೇರಿರ್ತಕ್ಕಂಥದ್ದು ನಾವು ಕೂಡ ಊಹೆ ಮಾಡಿರ್ಲಿಲ್ಲ ಅನ್ನುವಂಥದ್ದು ಕೂಡ ಹೇಳ್ತಾ ಇದ್ದಾರೆ. ನೀವು ಹೇಳಿದಂತೆ ಒಂದಿಷ್ಟು ಜಾರಿಕೊಳ್ಳುವಂತಹ ಪ್ರಯತ್ನವನ್ನ ಗೃಹ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮಾಡ್ತಾ ಇದ್ದಾರೆ ಎನ್ನುವಂಥದ್ದು ಕೂಡ ಗೊತ್ತಾಗ್ತದೆ. ಯಾಕಂತಂದ್ರೆ ಇಡೀ ರಾಜ್ಯಾದ್ಯಂತ ಕೂಡ ಜನ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಸರ್ಕಾರದ ನಡೆ ಕುರಿತು ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ. ಮತ್ತೆ ಗೃಹ ಸಚಿವರಾಗಿರ್ತಕ್ಕಂಥ ಇವರು ಪರಮೇಶ್ವರ್ ಅವರ ರಾಜೀನಾಮೆಗೂ ಕೂಡ ವಿಪಕ್ಷಗಳು ಕೂಡ ಪಟ್ಟು ಹಿಡಿತಾ ಇದ್ದಾವೆ. ಯಾಕಂತಂದ್ರೆ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡತಕ್ಕಂಥ ಸಂದರ್ಭದಲ್ಲಿ ಅದಕ್ಕೆ ಯಾವ ರೀತಿಯಾಗಿ ಸಿದ್ಧತೆಯನ್ನ ಮಾಡ್ಕೊಳ್ಬೇಕು, ಪೊಲೀಸ್ ಅಧಿಕಾರಿಗಳಿಗೆ ಸಮಯಾವಕಾಶ ಕೊಡಬೇಕು, ಅವ್ರದೇ ಆಗಿರ್ತಕ್ಕಂಥ ಪ್ಲಾನ್ ಔಟ್ ಗಳನ್ನ ಹಾಕ್ಬೇಕು, ಎಲ್ಲಿ ಜನರು ಎಷ್ಟು ಜನ ಬರ್ತಾರೆ, ಏನು ಡೈವರ್ಟ್ ಮಾಡಬೇಕು ಅನ್ನುವಂಥದ್ದನ್ನು ಕೂಡ ಅವ್ರು ನೋಡ್ಕೊಳ್ಬೇಕಾಗುತ್ತೆ. ಅದ್ಯಾವುದೂ ಕೂಡ ಅವ್ರಿಗೆ ಸಮಯಾವಕಾಶ ಕೊಡದೆ ಎಲ್ಲೋ ಒಂದು ಕಡೆ ಪೊಲೀಸ್ ಅಧಿಕಾರಿಗಳಿಗೂ ಸಹಿತ ಒಂದು ಗೊಂದಲಕ್ಕೀಡಾಗುವಂತ ಪರಿಸ್ಥಿತಿಯನ್ನ ಖುದ್ದಾಗಿ ಸರ್ಕಾರವೇ ಮಾಡ್ತಾ ಅನ್ನುವಂಥದ್ದು ಕೂಡ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ರೂಪಾ ನೋಡಿ, ಒಂದ್ ಕಡೆ ಈಗಾಗಲೇ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಪ್ರತಿ ಬಾರಿ ಕೂಡ ಹೇಳಿಕೆ ಕೊಡುವಂತಹ ಸಂದರ್ಭದಲ್ಲಿ ಬಾಲಿಶ ಹೇಳಿಕೆ, ಬಾಲಿಶ ಉತ್ತರವನ್ನೇ ಕೊಡ್ಕೊಂಡು ಬರ್ತಿರ್ತಾರೆ. ಸೊ ಈಗ ಒಂದ್ ಕಡೆ 11 ಅಮಾಯಕ ಪ್ರಾಣಗಳು ಬಲಿಯಾಗಿ ಹೋಗಿದೆ. ಒಂದು ಹೋಮ್ ಮಿನಿಸ್ಟರ್ ಆಗಿ ಪೊಲೀಸ್ ನಿಯೋಜನೆ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೆಕ್ಯೂರಿಟಿ ವಿಚಾರವಾಗಿ ನಾವು ಪ್ರಶ್ನೆ ಮಾಡಬೇಕಾಗಿರುವಂತದ್ದು ಗೃಹ ಸಚಿವರನ್ನೇ. ಆದ್ರೆ ಎಲ್ಲೋ ಒಂದ್ ಕಡೆ ಪ್ರತಿ ಬಾರಿ ಕೂಡ ಜನರಿಂದ ಗೃಹ ಸಚಿವರು ದೂಷಣೆಗೆ ಒಳಗಾಗ್ತಾನೆ ಇರ್ತಾರೆ. ಸೊ ಈಗ ಸರ್ಕಾರದ ಎಡವಟ್ಟು ಒಂದ್ ಕಡೆ ಆಯ್ತಾದ್ರೆ, ಮತ್ತೊಂದು ಕಡೆ ಪೊಲೀಸ್ ಇಲಾಖೆಯ ಸೆಕ್ಯೂರಿಟಿ ವಿಚಾರವಾಗಿ ಕೂಡ ಪ್ರಶ್ನೆ ಮಾಡುವಂತಹ ಸಂದರ್ಭ. ಎಲ್ಲೋ ಒಂದು ಕಡೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೆಲವೊಂದಿಷ್ಟು ವಿಚಾರದಲ್ಲಿ ಮತ್ತೆ ಇದೇ ರೀತಿ ಹೇಳಿಕೆ ಕೊಡುವ ಮುಖಾಂತರವಾಗಿ ಜನರ ಆಕ್ರೋಶಕ್ಕೆ ಕಾರಣವಾಗ್ತಿದ್ದಾರೆ ಅಂತ. ಖಂಡಿತ ರೂಪ. ಒಂದು ನಿನ್ನೆ ಆಗಿರ್ತಕ್ಕಂಥ ಘಟನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಭದ್ರತಾ ವೈಫಲ್ಯವೇ ಒಂದು ದೊಡ್ಡ ಮಟ್ಟದಲ್ಲಿ ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಯಾಕಂತಂದ್ರೆ ಇಲ್ಲಿ ಭದ್ರತೆಯನ್ನ ಸರಿಯಾಗಿ ಆಗಿದ್ರೆ, ಇಲ್ಲಿ ಸರಿಯಾಗಿ ಕ್ರಮವನ್ನ ವಹಿಸಿದ್ರೆ ಯಾವುದೇ ರೀತಿ ಇಂತಹ ಅಹಿತಕರ ಘಟನೆ ನಡೀತಾ ಇರ್ಲಿಲ್ಲ ಅನ್ನುವಂಥದ್ದು ಕೂಡ ಇರ್ತಕ್ಕಂಥ ವಿಚಾರ. ಹಾಗಾಗಿ ಇದೊಂದೇ ಪ್ರಕರಣ ಅಲ್ಲ, ನಾವು ಕರಾವಳಿ ಭಾಗದಲ್ಲಿ ಕೂಡ ನೋಡ್ತಾ ಹೋದ್ರೆ ಅಲ್ಲಿ ಕೂಡ ಸಾವು ನೋವುಗಳು ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಕೂಡ ಪರಮೇಶ್ವರ್ ಅವರು ವಿಪಕ್ಷಗಳು ಟೀಕೆ ಮಾಡಿದ್ದಾರೆ. ಸರ್, ನಿಮ್ಮ ರಾಜೀನಾಮೆ ಕೇಳಿದ್ದಾರೆ ಅನ್ನುವಂತ ಮಾತನ್ನು ಹೇಳಿದಂತ ಸಂದರ್ಭದಲ್ಲಿ ಅವೆಲ್ಲವೂ ಕೂಡ ಅವರು ವಿರೋಧ ಪಕ್ಷದ ವಿರೋಧ ಟೀಕೆ ಮಾಡ್ಲಿಕ್ಕೆ ಅನ್ನುವಂತಹ ಒಂದಿಷ್ಟು ಹಾರಿಕೆ ಉತ್ತರಗಳನ್ನ ಕೊಡುವಂತ ಪ್ರಯತ್ನವನ್ನ ಹಲವಾರು ಬಾರಿ ಮಾಡಿದ್ದಾರೆ. ಮತ್ತೆ ಕೆಲವೊಂದಿಷ್ಟು ಒಂದು ಹತ್ಯೆಗಳಾದಂತಹ ಸಂದರ್ಭದಲ್ಲಿ ಈ ರೀತಿಯಾಗಿರ್ತಕ್ಕಂಥ ಹೇಳಿಕೆ ಕೊಡುವ ಮುಖಾಂತರ ಒಂದ್ ಕಡೆ ಪರಮೇಶ್ವರರು ಎಲ್ಲೋ ಒಂದ್ ಕಡೆ ಅವರ ಗೃಹ ಖಾತೆಯಲ್ಲಿ ಅವರ ಹಿಡಿತ ಇಲ್ವೇನೋ ಅನ್ನುವಂಥದ್ದು, ಇನ್ನೊಂದು ಕಡೆ ಎಲ್ಲೊಂದ್ ಕಡೆ ಪರಮೇಶ್ವರ್ ಅವರಿಗೆ ಈ ಗೃಹ ಖಾತೆ ನಿರ್ವಹಿಸಲು ಕೂಡ ವಿಫಲರಾಗ್ತಾ ಇದ್ದಾರಾ ಅನ್ನುವಂಥದ್ದು, ಮತ್ತೆ ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ಸಹಿತ ಅವ್ರ ಮಾತು ಕೇಳ್ತಾ ಇಲ್ವೇನೋ ಅಥವಾ ಆ ಇಲಾಖೆಯಲ್ಲಿ ಆಸಕ್ತಿನೇ ಇಲ್ವೇನೋ ಪರಮೇಶ್ವರ್ ಅವರಿಗೆ ಅನ್ನುವಂಥದ್ದು ಕೂಡ ಇಲ್ಲಿ ಒಂದಿಷ್ಟು ಈ ರೀತಿಯಾಗಿರ್ತಕ್ಕಂಥ ನಡೆ ನೋಡ್ತಾ ಹೋದ್ರೆ, ಅವರ ಹೇಳಿಕೆಗಳನ್ನ ಗಮನಿಸ್ತಾ ಹೋದ್ರೆ ಇಲ್ಲಿ ಗೊತ್ತಾಗ್ತಾ ಇದೆ. ಯಾಕಂತಂದ್ರೆ ಇಂತಹ ಘಟನೆ ಆದಂತ ಸಂದರ್ಭದಲ್ಲಿ ಅಥವಾ ಇಂತಹ ಕಾರ್ಯಕ್ರಮನ ರೂಪಿಸಬೇಕಾದ್ರೆ ಯಾವ ರೀತಿಯಾಗಿ ಪ್ರಿಕಾಷನ್ ತೆಗೆದುಕೊಳ್ಬೇಕು, ಪೊಲೀಸ್ ಅಧಿಕಾರಿಗಳಿಗೆ ಏನ್ ಸೂಚನೆ ಕೊಡಬೇಕು, ಮುಂದೆ ಏನ್ ಆಗಬಹುದು ಅನ್ನುವಂಥದ್ದು ಕೂಡ ಅವರ ಒಂದು ಗಮನಕ್ಕೆ ಬರಬೇಕು ಅಥವಾ ಅವರು ಕೂಡ ಯೋಚನೆ ಮಾಡ್ಬೇಕು ಅನ್ನುವಂಥದ್ದು. ಹಾಗಾಗಿ ಅವರು ಕೂಡ ಹಿರಿಯರ ನಾಯಕರು ಕೂಡ ಇದ್ದಾರೆ, ಸಾಕಷ್ಟು ಖಾತೆಗಳನ್ನ ನಿರ್ವಹಣೆ ಮಾಡಿದಂತಹ ಅನುಭವಿ ರಾಜಕಾರಣಿ ಕೂಡ ಪರಮೇಶ್ವರ್ ಅವರು ಹೌದು, ಸಿಎಂ ಸ್ಥಾನದ ಆಕಾಂಕ್ಷಿ ಕೂಡ ಹೌದು. ಆದ್ರೆ ಇಂತಹ ಒಂದು ಘಟನೆಗೆ ಅವರ ಒಂದು ಇಲಾಖೆಯ ಒಂದು ಲೋಪದೋಷಗಳಿಂದ ಆಗುತ್ತಂತಂದ್ರೆ ನಿಜಕ್ಕೂ ಕೂಡ ಪರಮೇಶ್ವರ್ ಅವರ ಒಂದು ಕಾರ್ಯವೈಖರಿ ಬಗ್ಗೆ ಪ್ರಶ್ನೆ ಮಾಡುವಂತದ್ದು ಸರ್ವೇ ಸಾಮಾನ್ಯ ಆಗುತ್ತಾ ಇದೆ. ರೂಪಾ.